ಇದು ಹೈದರಾಬಾದ್ ಟಿಫಿನ್ ಫೇಮಸ್ ಚಟ್ನಿ ರೆಸಿಪಿ. ನೀವು ಇದರ ರುಚಿ ಒಂದ್ಸಲ ನೋಡಿದರೆ ಖಂಡಿತ ಇದರ ಮುಂದೆ ಬೇರೆ ಎಲ್ಲ ಚಟ್ನಿ ನಿಮಗೆ ಸಪ್ಪೆ ಅನಿಸ್ಬೋದು. ಒಂದೇ ಸಲ ನೀವು ಇದನ್ನು ಟ್ರೈ ಮಾಡಿ ನೋಡ್ಬೋದು. ಈ ಚಟ್ನಿನ ನೀವು ಬೋಂಡ, ಇಡ್ಲಿ, ಉತ್ತಪ್ಪ, ದೋಸೆ ಹೀಗೆ ಎಲ್ಲದಕ್ಕೂ ಹಾಕ್ಕೊಂಡು ತಿನ್ಬೋದು. ನಾನಿದು ಮಿನಿ ಇಡ್ಲಿ ಜೊತೆಗೆ ಮಾಡಿದ್ದ. ಇಡ್ಲಿಗಿಂತ ಜಾಸ್ತಿನೇ ಎಲ್ಲರೂ ಚಟ್ನಿ ತಿಂದರು ನಮ್ಮ ಮನೆಯಲ್ಲಿ, ಯಾಕಂದರೆ ಅಷ್ಟು ರುಚಿಯಾಗಿತ್ತು ಈ ಸಿಂಪಲ್ ಚಟ್ನಿ ರೆಸಿಪಿ. ಸೂಪರ್ ಆಗಿರುತ್ತೆ. ಮಾಡೋದು ಕೂಡ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಸೊ ಬನ್ನಿ ತಡ ಮಾಡದೆ ಶುರು ಮಾಡೋಣ. ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇಲ್ಲಿ ನಾನು ಮೊದಲಿಗೆ ಮಿಕ್ಸಿ ಜಾರಿಗೆ 1 ಕಪ್ ಶೇಂಗಾನ ಹುರಿದು ಸಿಪ್ಪೆ ಸುಲ್ಕೊಂಡು ಸೇರಿಸ್ತಿದ್ದೀನಿ. ಅದೇ ಕಪ್ಪಿಲೆ ಅರ್ಧ ಕಪ್ ಆಗುವಷ್ಟು ಪುಟಾಣಿ ಹಾಕ್ತಿದ್ದೀನಿ. 1 ಕಪ್ ಶೇಂಗಾ, ಅರ್ಧ ಕಪ್ ಪುಟಾಣಿ ಇರಲಿ. ಶೇಂಗಾನ ಇದರಲ್ಲಿ ಹುರ್ಕೊಂಡೇ ಹಾಕೋಬೇಕು. ಅದ್ರ ಜೊತೆಗೆ 1/4 ಕಪ್ ಆಗುವಷ್ಟು ಒಣ ಕೊಬ್ಬರಿ ಹಾಕ್ತಿದ್ದೀನಿ. ಕೊಬ್ಬರಿ ಪೌಡ್ರ್ ಕೂಡ ಹಾಕೋಬೋದು. ಹಾಗೆ ಸ್ವಲ್ಪನೇ ಹಸಿ ಶುಂಠಿ, ರುಚಿಗೆ ಬೇಕಾದಷ್ಟು ಉಪ್ಪು, ಹಾಗೆ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ತಿದ್ದೀನಿ. ನಿಂಬೆಹಣ್ಣು ಇದ್ದರೆ ಅದು ಕೂಡ ಹಾಕೋಬೋದು. ಹಾಗೆ ಫ್ರೆಶ್ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ಒಂದು ಸ್ವಲ್ಪನೇ. ಅದ್ರ ಜೊತೆಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣಸಿನ್ಕಾಯಿನ ಹಾಕೋಬೇಕು ಇದಕ್ಕೆ. ಇಲ್ಲಿ ಹಾಗೆ ಡೈರೆಕ್ಟಾಗಿ ಹಾಕೋದಕ್ಕಿಂತ ಇದನ್ನು ಸ್ವಲ್ಪನೇ ಹುರಿದು ಹಾಕ್ಕೊಂಡ್ರೆ ರುಚಿ ಹೆಚ್ಚು. ಹೀಗಾಗಿ ಈ ರೀತಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಇದನ್ನು ಹುರ್ಕೊಂಡು ಹಾಕ್ಕೊಳ್ಳಿ. ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಈ ಚಟ್ನಿದು. ಇಲ್ಲಿ ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಮೆಣಸಿನ್ಕಾಯಿನ ಹಾಕೋಬೋದು. ಓಕೆ, ಇವಾಗ ಮೆಣಸಿನ್ಕಾಯಿ ಹಾಕ್ಕೊಂಡಾಗಿದೆ. ಇವಾಗ ಇದಕ್ಕೆ ನೀರು ಹಾಕ್ಕೊಂಡು ಸ್ಮೂತಾಗಿ ರುಬ್ಕೊಂಡು ತೊಗೋಬೇಕು. ಮೊದಲಿಗೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ರುಬ್ಕೊಂಡಾದ್ಮೇಲೆ ಮತ್ತೆ ನೀರು ಹಾಕ್ಕೊಂಡು ಮತ್ತೆ ಸ್ಮೂತಾಗಿ ರುಬ್ಕೋಬೋದು. ಇದಕ್ಕೆ ನೋಡಿ ಈ ರೀತಿ ಗಟ್ಟಿಯಾಗಿ ರುಬ್ಕೊಂಡಿನಿ. ಇವಾಗ ಇಲ್ಲಿ ನಿಮಗೆ ನೀರನ್ನ ನೋಡ್ಕೊಂಡು ಹಾಕೋಬೋದು ನೀವಿಲ್ಲಿ. ನಾನಿಲ್ಲಿ ಇಡ್ಲಿ ಜೊತೆಗೆ ಮಾಡ್ತಿದ್ದೀನಲ್ವ, ಹೀಗಾಗಿ ಇದಕ್ಕೆ ಒಂದು ಸ್ವಲ್ಪನೇ ತಿಳಿ ಇಡ್ತಿದ್ದೀನಿ. ನೀವಿಲ್ಲಿ ದೋಸೆ, ಬೋಂಡ, ಉತ್ತಪ್ಪಕ್ಕಾದರೆ ಮಾಡೋದಾದರೆ ಸ್ವಲ್ಪ ಗಟ್ಟಿಯಾಗಿರಲಿ. ಓಕೆ ನೋಡಿ, ನೀರು ಹಾಕ್ಕೊಂಡು ಇವಾಗ ನಾನು ಅಡ್ಜಸ್ಟ್ ಮಾಡ್ಕೊಂಡಾಗಿದೆ. ಇವಾಗ ಇದಕ್ಕೆ ಸಣ್ಣದಾಗಿ ಒಗ್ಗರಣೆ ಮಾಡಬೇಕು. ಈ ರೀತಿ ಒಗ್ಗರಣೆ ಮಾಡೋದ್ರಿಂದ ಚಟ್ನಿದ ರುಚಿ ಇನ್ನಷ್ಟು ಹೆಚ್ಚಾಗುತ್ತೆ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಂಡಿನಿ. ಸಾಸಿವೆ ಸಿಡಿದಾದ್ಮೇಲೆ ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಂಡಿನಿ. ಗ್ಯಾಸ್ ಬಂದ್ ಮಾಡ್ಕೊಂಡಿನಿ. ಇವಾಗ ಗ್ಯಾಸ್ ಬಂದ್ ಮಾಡ್ಕೊಂಡಿದ್ದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಗೂ ಕರಿಬೇವು ಸೊಪ್ಪು ಹಾಕ್ಕೊಂಡಿನಿ. ಇದು ಕೂಡ ಸ್ವಲ್ಪ ಬಾಡಿಸ್ಕೊಂಡು ಇವಾಗ ಇದಕ್ಕೆ ಹಾಕಿದರೆ ಸಾಕು. ಸೂಪರ್ ಆಗಿರುವಂಥ ಹೈದರಾಬಾದ್ ಟಿಫಿನ್ ಫೇಮಸ್ ಚಟ್ನಿ ರೆಸಿಪಿ ರೆಡಿ ಆಗುತ್ತೆ. ನಾನು ಈ ಚಟ್ನಿನ ಮಿನಿ ಇಡ್ಲಿ ಜೊತೆಗೆ ಮಾಡಿದ್ದೀನಲ್ವ, ಸೊ ಈ ಚಟ್ನಿನ ನೀವು ಎದ್ರ ಜೊತೆ ತಿನ್ಬೇಕಂತೇಳಿ ಬಯಸ್ತೀರಾ ಅನ್ನೋದು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆ ನೋಡಿ, ಮಿನಿ ಇಡ್ಲಿ ಜೊತೆಗೆ ಈ ರೀತಿ ಚಟ್ನಿನ ಹಾಕ್ಕೊಂಡು ತಿಂದರೆ ಆಹಾ ಸೂಪರ್ ಆಗಿರುತ್ತೆ. ಎಷ್ಟು ಸಿಂಪಲ್ ಅಲ್ವಾ. ಸೊ ಒಗ್ಗರಣೆ ಮಿಸ್ ಮಾಡದೆ ಹಾಕ್ಕೊಳ್ಳಿ ಇದರಲ್ಲಿ. ಮತ್ತು ಶೇಂಗಾ ಕೂಡ ಅಷ್ಟೇ ಗರಿ ಗರಿ ಆಗೋ ತನಕ ಹುರ್ಕೊಂಡು ಸಿಪ್ಪೆ ಸುಲ್ಕೊಂಡು ಹಾಕ್ಕೊಂಡು ಈ ಚಟ್ನಿನ ಮಾಡ್ಕೊಳ್ಳಿ. ಸೂಪರ್ ಆಗಿರುತ್ತೆ. ಓಕೆ, ಈ ಸಿಂಪಲ್ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ. ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.